ಲಂಗ್ಸ್ ಅಲ್ಲಿ ಏನೋ ಒಂದು ಕ್ಯಾನ್ಸರ್ ಅಂಶ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ತುಂಬಾನೇ ಸ್ಮೋಕು, ತುಂಬಾನೇ ಡ್ರಿಂಕ್ಸ್ ಇದ್ದಿದ್ದು ಅವ್ರು. ಊಟಕ್ಕಿಂತ ಇವಿ ಎರಡು ಆಪ್ಷನ್ಸ್ಗೆ ತುಂಬಾ ಪ್ರಿಪರೇಷನ್ ಕೊಡ್ತಾರೆ ಅವರು. 40 kgs ಇದ್ರು ತೂಕ. ನನಗೆ ಆಕ್ಚುಲಿ ನಮ್ಮ ಸ್ನೇಹಿತರ ಮುಖಾಂತರ ಯಾರೋ ಸ್ನೇಹಿತರು ಹಿಂಗೆ ಹೇಳಿದ್ರು, ಹಿಂಗೆ ಹೋದ್ರೆ ಅಲ್ಲಿ ಸಜೆಸ್ಟ್ ಪೋಸ್ಟೇಜ್ ಕೂಡ ಅದು ವಾಸಿ ಆಗುತ್ತಂತೆ. ಒಂದ್ಸರಿ ಅಲ್ಲಿ ಹೋಗಿ ಒಂದ್ಸರಿ ಮೀಟ್ ಮಾಡಿ ಅಲ್ಲಿ ಹೋದ್ಮೇಲೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬರ್ಬೋದು ಅಂತ ಹೇಳಿ ಸಜೆಸ್ಟ್ ಮಾಡಿದ್ರು. ಅವಾಗ ನಾನು ವಿಡಿಯೋ ಎಲ್ಲ ನೋಡಿದ್ಮೇಲೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಸೊ ಅಮ್ಮಕ್ಕೆ ಅಪಾಯಿಂಟ್ಮೆಂಟ್ ತಗೊಂಡು ಟುಡೇ ಬಂದು ಡಾಕ್ಟರ್ ಕನ್ಸಲ್ಟ್ ಮಾಡಿದ್ವಿ. ಸರ್ ನಮಸ್ತೆ, ಹೇಳಿ. ವೆಂಕಟ್ ಅಂತ ಹೇಳ್ಬಿಟ್ಟು ಹಾರೋಳ್ಳಿಂದ. ಪೇಷಂಟ್ ಬಂದು ನಮ್ಮ ಅಕ್ಕ ಅವರ ಹಸ್ಬೆಂಡ್, ವಯಸ್ಸು ಬಂದು 65 years. ಹೆಸರು ರಾಮು ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮು ಆಕ್ಚುಲಿ ಅವರು ಕಫ ಅಂತ ಹೇಳ್ಬಿಟ್ಟು ಮತ್ತೆ ಗಂಟ್ಲು ಕಟ್ಕೊಳ್ತಾರೆ ಕಫ ಅಂತ ಹೇಳ್ಬಿಟ್ಟು ನಾವು ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ. ಇಲ್ಲಿ ಫಸ್ಟ್ ಹಾರೋಳ್ಳಿಲಿ. ಸೊ ಹಾರೋಳ್ಳಿಲಿ ಅಲ್ಲಿ ಎಕ್ಸ್ರೇ ಮಾಡಿಸಿದ್ವಿ. ಕಫ ಇದೆ, ಬೆಂಗಳೂರು ಕರ್ಕೊಂಡು ಚೆಕ್ ಮಾಡಿಸಿ ಅಂತ ಹೇಳಿದ್ರು. ಸೊ ನಮ್ಮ ಇಲ್ಲಿ ಗೊತ್ತಿರೋಂತ ನಮ್ಮ ಡಾಕ್ಟರ್ ಹತ್ರ, ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಅಲ್ಲಿ ಕರ್ಕೊಂಡು ಹೋದ್ವಿ. ಅವ್ರು ಬಂದು ಸ್ಕ್ಯಾನಿಂಗ್ ಮಾಡಿಸಿದ್ರು. ಒಂದ್ಸರಿ ಚೆಕ್ ಮಾಡಿಸೋಣ ಅಂತ ಹೇಳಿದ್ರು ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಸ್ಕ್ಯಾನಿಂಗ್ ಮಾಡಿಸಿದಾಗ ಸ್ಕ್ಯಾನಿಂಗ್ ರಿಪೋರ್ಟ್ ಲಂಗ್ಸ್ ಅಲ್ಲಿ ಏನೋ ಒಂದು ಕ್ಯಾನ್ಸರ್ ಅಂಶ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಸೊ ಕ್ಯಾನ್ಸರ್ ಅಂಶ ಇದೆ ಅಂತ ಗೊತ್ತಾದ್ಮೇಲೆ ಅವರು ಹೋಗಿ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡಿದ್ರು. ಅವರು ಪ್ರೊಸೀಜರ್ ಪ್ರಕಾರ ಎಲ್ಲ ಚೆಕಪ್ಸ್ ಎಲ್ಲ ಮಾಡಿಸಿದ್ರು. ಏನೇನು ಚೆಕಪ್ ಬೇಕು ಎಲ್ಲ ಚೆಕಪ್ ಎಲ್ಲ ಮಾಡಿಸಿ ಕೀಮೋ ಕೂಡ ಸ್ಟಾರ್ಟ್ ಮಾಡಿಸಿದ್ರು. ಕೀಮೋ ಬಂದು ಎವ್ರಿ ವೀಕ್ ಒನ್ಸ್ 6 ಕೀಮೋ ಆಯ್ತು. ಸೊ ನಾವು ಅಲ್ಲಿ 40 kgs ಇದ್ರು ತೂಕ. ರೇಡಿಯೇಷನ್ಗೆ ಆಕ್ಚುಲಿ ರಿಜಿಸ್ಟರ್ ಮಾಡಿಸಿ ಅಪಾಯಿಂಟ್ಮೆಂಟ್ ತಗೊಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಸ್ನೇಹಿತರ ಮುಖಾಂತರ ಇಂದ ಪುನರ್ಜನ್ಮ ಹಾಸ್ಪಿಟಲ್ ಹೋಗಿ ಸೊ ಅದಕ್ಕೆ ಸಜೆಷನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಅಟ್ಲೀಸ್ಟ್ ಸ್ನೇಹಿತರು ಹೇಳಿದ್ರು. ಸೊ ಅದಕ್ಕೆ ನಾನು ಅಪಾಯಿಂಟ್ಮೆಂಟ್ ತಗೊಂಡು ಪುನರ್ಜನ್ಮ ಹಾಸ್ಪಿಟಲ್ಗೆ ಇವತ್ತು ಬಂದು ಡಾಕ್ಟರ್ ಕನ್ಸಲ್ಟ್ ಮಾಡಿದೀವಿ. ಡಾಕ್ಟ್ರು 30 ದಿನಕ್ಕಾದಂತ 45 daysಗೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಪೇಷಂಟ್ ಎಲ್ಲ ಮಾತಾಡಿ ಇಂಪ್ರೂವ್ಮೆಂಟ್ ಆದ್ರೆ ನೆಕ್ಸ್ಟ್ 1 month ಆದ್ಮೇಲೆ ಮತ್ತೆ ರೇಡಿಯೇಷನ್ ಮಾಡಿಸಿ, ಇಲ್ಲ ಏನೋ ಇದರಲ್ಲೇ ಇಂಪ್ರೂವ್ಮೆಂಟ್ ಆಗ್ಬಿಟ್ರೆ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡಿದ್ದಾರೆ. ತುಂಬಾನೇ ಸ್ಮೋಕು, ತುಂಬಾನೇ ಡ್ರಿಂಕ್ಸ್ ಇದ್ದಿದ್ದು ಅವ್ರು. ಊಟಕ್ಕಿಂತ ಇವಿ ಎರಡು ಆಪ್ಷನ್ಸ್ಗೆ ತುಂಬಾ ಪ್ರಿಪರೇಷನ್ ಕೊಡ್ತಾರೆ ಅವರು. ಸೊ ಅದರಿಂದ ಬಂದು ಈತಕ ಬಟ್ ಕ್ಯಾನ್ಸರ್ ಆಗೋದಕ್ಕೆ ಕಾರಣ ಅದೇ ಅಂತ ಅನ್ಕೊಂಡಿದೀವಿ. ಎಲ್ಲ ನಾರ್ಮಲ್ ಆಗಿದೆ, ಚೆನ್ನಾಗಿದೆ, ಒಳ್ಳೆ ಡೈಲಿ ಬೇಕಾದ್ರೆ 3 to 4 times ಊಟ ಮಾಡ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೆ ತೋಟದಲ್ಲಿ ಕೆಲಸ ಮಾಡ್ತಾರೆ. ಅದಕ್ಕೆ ಯಾವುದೇ ತರ ಸಮಸ್ಯೆ ಇಲ್ಲ, ಅದೇನು ಪ್ರಾಬ್ಲಮ್ ಇಲ್ಲ. ನನಗೆ ಆಕ್ಚುಲಿ ನಮ್ಮ ಸ್ನೇಹಿತರ ಮುಖಾಂತರ ಯಾರೋ ಸ್ನೇಹಿತರು ಹಿಂಗೆ ಹೇಳಿದ್ರು, ಹಿಂಗೆ ಹೋದ್ರೆ ಅಲ್ಲಿ ಸಜೆಸ್ಟ್ ಪೋಸ್ಟೇಜ್ ಕೂಡ ಅದು ವಾಸಿ ಆಗುತ್ತಂತೆ. ಒಂದ್ಸರಿ ಅಲ್ಲಿ ಹೋಗಿ ಒಂದ್ಸರಿ ಮೀಟ್ ಮಾಡಿ ಅಲ್ಲಿ ಹೋದ್ಮೇಲೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬರ್ಬೋದು ಅಂತ ಹೇಳಿ ಸಜೆಸ್ಟ್ ಮಾಡಿದ್ರು. ಅವಾಗ ನಾನು ವಿಡಿಯೋ ಎಲ್ಲ ನೋಡಿದ್ಮೇಲೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಸೊ ಅಮ್ಮಕ್ಕೆ ಅಪಾಯಿಂಟ್ಮೆಂಟ್ ತಗೊಂಡು ಟುಡೇ ಬಂದು ಡಾಕ್ಟರ್ ಕನ್ಸಲ್ಟ್ ಮಾಡಿದ್ವಿ.